ಇನ್ನು ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ TV9 ಬೆಳಗಿನಿಂದ ಒಂದು ವರದಿನ ಪ್ರಸಾರ ಮಾಡ್ತಾ ಇದೆ. ಯಾವ ಹೆಸರುಗಳನ್ನು 26 ಜನರ ಹೆಸರುಗಳನ್ನು ಫೈನಲ್ ಮಾಡಿದ್ರಲ್ಲ ಅದಕ್ಕೆ ದಾಖಲಾತಿಗಳು ಇಲ್ಲ. ಹೀಗಾಗಿ ಅವ್ರಿಗೆ ಏನಾದರೂ ನೀವು ಮನೆ ಕೊಟ್ಟರೆ ಅದು ನಿಮಗೆ ಬೂಮರಂಗ್ ಆಗುತ್ತೆ. ನಾಳೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಉತ್ತರ ಕೊಡೋಕ್ಕಾಗಲ್ಲ ಅನ್ನೋದನ್ನು ಅಧಿಕಾರಿಗಳು ನೇರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲ, ನಾನು ಯಾವುದೇ ಕಾರಣದಿಂದ ಬ್ಯುಸಿ ಇದ್ದೆ, ಒಂದು ಫೈನಲ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನೂರ ಅರ್ಜಿ, ಅದರಲ್ಲಿ ಮೊದಲ ಹಂತದಲ್ಲಿ 26 ಅರ್ಜಿಗಳು ಅಂತಿಮ ಆಗಿತ್ತು. ಆದರೆ 24 ಮಂದಿಗೆ ಇನ್ನೂ ಕೂಡ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಸಿಗುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಇಲ್ಲ ನಾನು ಬೇರೆ ಬೇರೆ ಕಾರಣದಿಂದ ಬ್ಯುಸಿ ಇದ್ವಿ ನಾವು, ಹೀಗಾಗಿ ಏನಂದರೆ ಅದು ಹೆಸರನ್ನ ಫೈನಲ್ ಮಾಡ್ತೀವಿ. ಪಟ್ಟಿಯನ್ನು ಕಮಿಟಿ ಫೈನಲ್ ಮಾಡಬೇಕು. ಹಂಪಿ ಉತ್ಸವದಲ್ಲಿ ನಾನು ಬ್ಯುಸಿಯಾಗಿದ್ದೆ, ಹೀಗಾಗಿ ಸಂಜೆ ಒಳಗಡೆಗೆ ನಾವು ಪಟ್ಟಿ ಅಂತಿಮ ಮಾಡ್ತೀವಿ ಅಂದಿದ್ದಾರೆ ಜಮೀರ್ ಅಹಮದ್ ಖಾನ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು, ಆ ಆರ್ಸಿಯಾ ಕಮಿಟಿಯಲ್ಲಿ ಮಾಡಬೇಕಾಗಿತ್ತು, ಮಾಡಿದ್ದೀವಿ ನನ್ನ ಬೇಕಂತ. ನಾನು ಹಂಪಿ ಉತ್ಸವ ಇದ್ದಿದ್ದ ಕಾರಣಕ್ಕೆ ನಾನು 5 ದಿನ ಅಲ್ಲಿದ್ದೆ ಹಂಪಿಯಲ್ಲಿ. ನೆನ್ನೆ ನಾನು ಬೆಂಗಳೂರಿಗೆ ಬಂದಿರೋದು. ನಾನು ಇವತ್ತು ಸಂಜೆ ಅವರು ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು, 14ನೇ ತಾರೀಕಿಗೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಮುಗಿಸ್ಕೊಂಡು ಇವತ್ತು ಸಂಜೆ ಸಿಕ್ಕಿ ಇವತ್ತು ಫೈನಲ್ ಮಾಡ್ತೀವಿ. ಇಲ್ಲ